ರಮೇಶ್ ಜಾರಕಿಹೊಳಿ ಯಾರೇ ಮಾಡಿದ್ದು? ಯಾರು ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ? ಏನಾಯಿತು? ರಮೇಶ್ ಜಾರಕಿಹೊಳಿ ಶಿಕ್ಷೆ ಕೊಟ್ರ? ಮಾನಹಾನಿ ಮಾಡಿದ್ದೇ ಅದು ನೀವು ಮಾಡಿದ್ದು. ಅದು ಬಿಟ್ಟು ಏನು ಮಾಡಿದ್ರಿ? ಒಂದು 4 ದಿವಸ ಪ್ರಚಾರ, ಇದು ಆಗೋದಷ್ಟೇ. ಈ ಸರ್ಕಾರಕ್ಕೆ ಇವತ್ತು ಅವರಿಗೆ ಇಂಥ ಘಟನೆಗಳು ಮುಂದೆ ನಡೀಬಾರ್ದು ಅನ್ನೋದು ಒಂದು ಕಠಿಣವಾದಂಥ ತೀರ್ಮಾನಗಳು ಮಾಡಬೇಕು ಅನ್ನೋದಿಲ್ಲ. ಇಲ್ಲಿ ಇವ್ರಿಗೆ ಬೇಕಾಗಿರೋದು ಇನ್ನೊಂದು 15 ದಿವಸದ ಪ್ರಚಾರ. ಇವರಿಗೆ ಬೇಕಾಗಿರೋದು ಅಷ್ಟೇ. ಇವರಿಗೆ ರಾಜ್ಯಪಾಲರಿಗೆ ಇದನ್ನೇ ಹೇಳಿ ಬಂದಿದ್ದೇನೆ. ಇದರಲ್ಲಿ ಈ ಸರ್ಕಾರದಲ್ಲಿ ಇವತ್ತು ಅವರಿಗೆ ಸತ್ಯಾಂಶಗಳು ಹೊರಗೆ ಬರಬೇಕಾಗಿಲ್ಲ. ತಾತ್ಕಾಲಿಕವಾಗಿ ಅವರಿಗೆ ಪ್ರಚಾರ ಬೇಕು, ಕೆಲವು ವ್ಯಕ್ತಿಗಳ ಮಾನಹಾನಿ ಮಾಡಬೇಕು, ಇದಕ್ಕೆ ಫೇರ್ ಒಂದು ಎನ್ಕ್ವೈರಿ ಆಗಬೇಕು ಅಂತಕ್ಕಂಥದ್ದನ್ನು ಅವ್ರಿಗೆ ಮನವಿ ಕೊಟ್ಟು ಬಂದಿದ್ದೇನೆ. ತನಿಖೆ ನಾನು ಹೇಳಿದ್ದೇನೆ, ಏಕೆಂದರೆ ಇದು ಗವರ್ನರ್ ಮಾಡೋಕ್ಕಾಗಲ್ಲ, ಕೇಂದ್ರ ಸರ್ಕಾರವೂ ಮಾಡೋಕ್ಕಾಗಲ್ಲ, ನೇರವಾಗಿ ರಾಜ್ಯ ಸರ್ಕಾರದ ಒಪ್ಪಿಗೆ ಇಲ್ಲದೆ ಇವರು ಬೇರೆ ತನಿಖೆ ಮಾಡೋಕ್ಕೇನಾಗಲ್ಲ. ನಾವು ಅದಕ್ಕೋಸ್ಕರಲೇ ನಾವು ತೀರ್ಮಾನ ಮಾಡಿರ್ತಕ್ಕಂಥದ್ದು ವಾಸ್ತವಾಂಶ ಸತ್ಯಾಂಶಗಳಷ್ಟೇ ಅಲ್ಲ, ಸರಿಯಾದ ರೀತಿಯ ಯಾವುದೇ ವ್ಯಕ್ತಿ ಇರಲಿ ಶಿಕ್ಷೆ ಆಗಬೇಕು ಅಂದರೆ ಒಂದು CBIಗೆ ಹೋಗಬೇಕಾದ್ರೆ CBI ಅಂದರೆ ಇವರು ಅದು ಹೇಳ್ತಾರೆ, ಏನು CBI ಇಷ್ಟು ಕೊಟ್ಟಿದ್ದು ಏನಾಯಿತು ನಿಮ್ಮ ಕಾಲದಲ್ಲಿ? ನನ್ನ ಕಾಲದಲ್ಲಿ ಹೇಳೋರಲ್ಲ SITಗೆ ಎಷ್ಟು ಕೊಟ್ರಿ ಅಂತ ಹೇಳಿ, SIT ನಿಮ್ಮ ತನಿಖೆ ಮಾಡಿಲ್ವಾ ಅಂತ. ನನ್ನ ಕಾಲದಲ್ಲಿ 2 ಅವಧಿಯಲ್ಲಿ ಯಾವುದೇ ಪ್ರಕರಣವನ್ನು SITಗೆ ಕೊಟ್ಟಿಲ್ಲ. ಅಂಥ ಪ್ರಕರಣ ನನ್ನ ಕಾಲದಲ್ಲಿ ಬರಲಿಲ್ಲ. ಕುಮಾರಸ್ವಾಮಿ ಬಿದ್ದಂಥ 2 ಅವಧಿನಲ್ಲೂ ಈ ರೀತಿಯ ಪ್ರಕರಣಗಳು ಬರಲಿಲ್ಲ. SIT ಕೊಡಬೇಕಂತ ಪ್ರಮೇಯ ನನಗೆ ಬರಲೂ ಇಲ್ಲ. ಒಂದು ಬಂತು 150 ಕೋಟಿ ಹಣ ಹೇಳದ್ನಲ್ಲ, ಅದನ್ನು ಲೋಕಾಯುಕ್ತ ಕೊಟ್ಟೆ. ಲೋಕಾಯುಕ್ತದಲ್ಲಿ ಕೊನೆಗೆ ಏನಾಯಿತು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಅದರಿಂದ ಇಲ್ಲಿ ಈ ಪ್ರಕರಣವನ್ನು ಇವತ್ತು ನ್ಯಾಯಯುತವಂತ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ತನಿಖೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಡಿಮ್ಯಾಂಡ್ ಏನಿದೆ, ಇದು ಆಗಬೇಕಷ್ಟೇ. ಅದನ್ನು ರಾಜ್ಯಪಾಲರಿಗೆ ಹೇಳಿದ್ದೇನೆ. ನಾವು ಕಾನೂನಿನ ವ್ಯಾಪ್ತಿಯೊಳಗೆ ಹೈಕೋರ್ಟ್ ಮುಂದೆ ನಮ್ಮ ವಕೀಲರ ಮುಖಾಂತರ ಈ ನಡೀತಿರ್ತಕ್ಕಂಥ ಈ ಘಟನೆಗಳಿಗೆ ಏನು ಹೇಳ್ತಾ ಇದ್ದೇನೆ. ಈಗ ನಾನು ಮತ್ತೀಗ ನಾನು ವಕೀಲ ಅಲ್ಲ, ನಾನು ದೊಡ್ಡ ಇವನೂ ಅಲ್ಲ. ಆದರೆ ವಕೀಲರುಗಳೇನಿದ್ದಾರೆ ನಿಮ್ಮ ಮುಂದೆ ಈಗೇನು ಕಳೆದ 2 ದಿವಸಗಳಿಂದ ವಕೀಲರಿಗೆ ಹೇಳಬೇಕಾದಂಥ, ವಕೀಲರು ಅಲ್ಲೇ ವಾದ ಮಾಡಬೇಕಾದಂಥ ವಿಷಯಗಳು ನಿಮ್ಮ ಮುಂದೆ ಏನು ನಮ್ಮ ಮುಂದೆ ಮಾಹಿತಿ ಇಟ್ಟಿದ್ದೇನೆ. ಅದೆಲ್ಲ ನಮ್ಮ ವಕೀಲರ ಗಮನಕ್ಕೆ ತಂದು ಇವತ್ತು ದೊಡ್ಡ ಮಟ್ಟದಲ್ಲಿ ಹೈಕೋರ್ಟೇ ತೀರ್ಮಾನ ತಗೋಬೇಕು. ಇಲ್ಲಿ ಕೊನೆಗೆ ಅಂತಿಮವಾಗಿ ನ್ಯಾಯಾಲಯವೇ ತೀರ್ಮಾನ ತಗೋಬೇಕು. ಅಲ್ಲಿ ಹೋಗಿ ನಮ್ಮ ಒಂದು ಅಹವಾಲನ್ನು ಕೊಟ್ಟು ಅಲ್ಲಿಂದ ಇಲ್ಲ ಒಬ್ಬ ಸಿಟ್ಟಿಂಗ್ ಜಡ್ಜು ಅವರ ಒಂದು ಸಮ್ಮುಖದಲ್ಲೇ ಈ ತನಿಖೆ ಆಗಬೇಕು, ಇಲ್ಲ CBI ಕೊಡಬೇಕು. ಇದರ ಬಗ್ಗೆ ಕಾನೂನಿನ ಒಂದು ಹೋರಾಟ ಏನು ಮಾಡಬೇಕು ಮಾಡ್ತೀವಿ. ಧನ್ಯವಾದಗಳು. ಏನು ನಾನಿಲ್ಲಿ ಕೃಷ್ಣ ಬೈರೇಗೌಡರಿಗೆ ನೋಡ್ರಿ, ಕೃಷ್ಣ ಬೈರೇಗೌಡರಿಗೆ ಈ ಪೇಪರ್ ಓದಕ್ಕೆ ಹೇಳಿ ಸಮಯ ಹೇಳಿದ್ದಾರೆ. ನಾವು ಅಪರಾಧ ಮಾಡೋದು ಬಿಡು ಅಂತ ಹೇಳಿದೀವ. ಬಿಡ್ಕೊಂಡು ಕೂತಿರೋರು ನೀವು, ಬಿಡ್ಕೊಂಡು ಕೂತಿರೋರು ನಾವು. ಅಪರಾಧ ಮಾಡಿರೋರಿಗೆ ಶಿಕ್ಷೆ ಕೊಡಿ ಅಂತಿದ್ದೀವಿ. ಅವರ ನಡವಳಿಕೆಯಿಂದ ದಿಕ್ಕು ತಪ್ತಾ ಇದೆ. ಕೃಷ್ಣ ಬೈರೇಗೌಡರಿಗೆ ಇದು ಓದಕ್ಕೆ ಹೇಳಿ ಸ್ವಲ್ಪ. ಆ ಕ್ಯಾಸೆಟ್ ಇದು ಎಂಥದ್ದು ಪೆನ್ ಡ್ರೈವ್ ಬಿಟ್ಟವನು, ಆ ಒಂದು ಪೆನ್ ಡ್ರೈವ್ಗೆ ಕಾರಣಕರ್ತರಿರ್ಬೋದು, ಅದರಲ್ಲಿ ಪಾಲ್ದಾರ ಆಗಿರೋನು, ಆ ಲೈಂಗಿಕ ಕಿರುಕುಳದಲ್ಲಿ ಎಲ್ಲರಿಗೂ ಇವತ್ತು ಕಾನೂನು ಹೊರತಕ್ಕಂಥದ್ದು ಇದೆ ಇಲ್ಲಿ. ಏನು ಹೇಳಿ ಎದುರಿಸಿದ್ದೀವಿ? ನಡೀತಿರ್ತಕ್ಕಂಥ ತನಿಖೆ ಬಗ್ಗೆ ಸರಿಯಾಗಿ ಮಾಡ್ರಿ ಅಂತ ಹೇಳೋದು ಎದರಿಕೆನ? ಎದುರಿಸದ? ನಾನು ಎದುರಿಸ್ತಾ ಇದ್ದೀನ? ಅಧಿಕಾರಿಗಳನ್ನ ಎದುರಿಸೋರು ನೀವು. ನಾನು ನನ್ನ ಜೀವನದಲ್ಲಿ ನಾನು 2 ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೇಳಲಿಕ್ಕೆ ಬಯಸ್ತೀನಿ ಸರ್ಕಾರದ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗೆ.
ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ 2 ಬಾರಿ ನನ್ನ ಅಧಿಕಾರವನ್ನು ದುರುಪಯೋಗಪಡಿಸ್ಕೊಂಡು ನನ್ನ ಎದುರಾಳಿಗಳನ್ನು ಇವತ್ತು ಬಲಿ ಆಗ್ತಕ್ಕಂಥದ್ದಕ್ಕೆ ಅಧಿಕಾರಿಗಳನ್ನು ದುರುಪಯೋಗಪಡಿಸ್ಕೊಂಡಿದ್ದೇನಾ? ನನ್ನ ಮೇಲೆ 4 ಕೇಸಿತ್ತು. ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ 2ನೇ ಬಾರಿ, ಹಿಂದೆ ಏನು ನನ್ನ ಒಂದು ಹೋರಾಟದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಒಂದು 4 ಕೇಸಿತ್ತು. ನಾನು ಮುಖ್ಯಮಂತ್ರಿಯಾಗಿ ಅದನ್ನು ಬಿ ರಿಪೋರ್ಟ್ ಹಾಕ್ಸ್ಕೊಂಡು ಕ್ಲೋಸ್ ಮಾಡಿಸ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ವ? ನಾನು ಎಂದೂ ಸಹ ಯಾರನ್ನು ಹಣದ ಮುಖಾಂತರ ಖರೀದಿ ಮಾಡಿ ನಾನು ತಪ್ಪುಗಳನ್ನು ಮುಚ್ಚಾಕೊಳ್ಳಿಕ್ಕೆ ಹೋಗಿಲ್ಲ. ನಾನು ತೆಗೆದುಕೊಂಡಂಥ ನನ್ನ ಸರ್ಕಾರದ ತೀರ್ಮಾನಗಳು ಏನೇ ಮಾಡಿದ್ರು, ನನ್ನ ಮೇಲೆ ಏನಾದರೂ ಯಾರಾದರೂ ದೂರು ಕೊಟ್ಟಾಗ ಅದು ಫೇರಾಗಿ ತೀರ್ಮಾನಗಳಾಗಲಿ, ಇವತ್ತು ಆ ದೂರುಗಳನ್ನು ನಾನು ಸಂಪೂರ್ಣವಾಗಿ ನಾಶ ಮಾಡ್ತಕ್ಕಂಥ ಕೆಲಸ ಮಾಡಲ್ಲ. ಮೆರಿಟ್ ಮೇಲೆ ಈ ದೇಶದ ಕಾನೂನಿನಲ್ಲಿ ತೀರ್ಮಾನ ಆಗಲಿ ಅಂತೇಳಿ ಇನ್ನೂ 12 ವರ್ಷ ಆದರೂ ಇನ್ನೂ ಒಂದು ಕೇಸನ್ನು ಎದುರಿಸ್ತಾ ಇದ್ದೇನೆ. 12 ವರ್ಷ ಆಯಿತು. ಸಮಾಧಾನವಾಗಿ ನಾನು ನಂಬಿಕೆ ಇದೆ, ಮೆರಿಟ್ ಮೇಲೆ ತೀರ್ಮಾನ ಆಗಲಿ ಅಂತ ಹೇಳಿ ಇವತ್ತು ನಾನು ನಡ್ಕೊಂಬರ್ತಾ ಇದ್ದೇನೆ. ನಿಮ್ಮ ಥರ ಏನೇನು ಮಾಡ್ಕೊಂಬಂದಿದ್ದೀರಿ ಇದೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಇವೆಲ್ಲ ಕೆಲವು ವಿಷಯದಲ್ಲಿ ಹೇಳಲಿಕ್ಕೆ ಕಷ್ಟ ಈ ವ್ಯವಸ್ಥೆ ಒಳಗೆ. ವ್ಯವಸ್ಥೆ ಅನ್ನೋದಕ್ಕಿಂತ ಅವ್ಯವಸ್ಥೆ ಅಂತ ಹೇಳಿದ್ನಲ್ಲ, ಇಲ್ಲಿಯ ಅವ್ಯವಸ್ಥೆಗಳು ಕಷ್ಟ ಹೇಳೋದು. ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸರ್, ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಅರೆ ಯಾರು ಸಾಕು ನಿಲ್ಸ್ರಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.